ನಮಸ್ಕಾರ. ನಾನು ಇವತ್ತ ಮುದ್ರಣಕಾಶಿ ಊರಿಗೆ ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತು ಮುದ್ರಣಕಾಶಿ ಅಂತಂದ್ರೆ ಗದಗಿಗೆ ಕರೀತಾರ. ಗದಗ್ ಒಂದು ಐತಿಹಾಸಿಕ ಪ್ರಸಿದ್ಧವಾದಂತಹ ಒಂದು ಊರು. ಯಾಕೆ ಅಂತಂದ್ರೆ ಚಾಲುಕ್ಯರ ಆಳದಂತ ಒಂದು ನಾಡು ಇದು. ಈ ಊರಿನಲ್ಲಿ ಅಂದ್ರೆ ಗದಗಿನಲ್ಲಿ ಹಲವಾರು ವಿಶ್ವ ಪ್ರಸಿದ್ಧ ದೇವಾಲಯಗಳು ಇದಾವೆ. ಅದರಲ್ಲಿ ತ್ರಿಕಟೇಶ್ವರ ದೇವಾಲಯ ಆಗಿರ್ಬೋದು, ವೀರನಾರಾಯಣ ಗುಡಿ ಆಗಿರಬಹುದು, ಹಾಗೆ ಸೋಮೇಶ್ವರ ದೇವಾಲಯ ಆಗಿರ್ಬೋದು. ಇವೆಲ್ಲಾ ದೇವಾಲಯಗಳು ಇಲ್ಲೇ ಈ ಗದಗಿನಲ್ಲೇ ಇದಾವೆ. ಗದಗ್ಲಿಂದ ಸರಿಸುಮಾರು ಒಂದು 10ರಿಂದ 12 ಕಿಲೋಮೀಟರ್ ಹೋದ್ರೆ ಲಕ್ಕುಂಡಿ ಐತಿ. ಈ ಲಕ್ಕುಂಡಿಯನ್ನ ದೇವಾಲಯಗಳ ಸ್ವರ್ಗ ಅಂತ ಹೇಳಿ ಕರೀತಾರ. ಈಗ ನನ್ನ ಹಿಂದ್ಗಡೆ ನೀವು ಕಾಣ್ತಾ ಇದೆಯಲ್ಲ, ಇದು ಭೀಷ್ಮ ಕೆರೆ. ಈ ಭೀಷ್ಮ ಕೆರೆಯ ಒಂದು ಆವರಣದೊಳಗನೆ ಏನ್ ಮಾಡಿದಾರಪ್ಪ ಅಂತಂದ್ರೆ ವಿಶ್ವಗುರು ಬಸವಣ್ಣವರ ಒಂದು ಮೂರ್ತಿಯನ್ನ 2015 ಸ್ಥಾಪನೆ ಮಾಡಿದಾರ. ನಾವು ಇವತ್ತ ವಿಶ್ವಗುರು ಬಸವಣ್ಣವರ ಮೂರ್ತಿಯನ್ನ ತೋರಿಸ್ತೀನಿ, ಹಾಗೆ ಬಸವಣ್ಣವರ ಒಂದು ಮಾಹಿತಿಯನ್ನ ಹೇಳ್ತೀನಿ. ಬರ್ರಿ ಹೋಗೋಣ. ಈ ಬಸವಣ್ಣವರ ಮೂರ್ತಿಯ ಕೆಳಗಡೆ ಹಲವಾರು ವಚನಗಳನ್ನ ಬರೆದಿದ್ದಾರೆ. ಈ ಎಲ್ಲಾ ವಚನಗಳನ್ನ ನೋಡ್ಕೊಂಡು ಹೋಗೋಣ. ಈ ಮೂರ್ತಿ ಮುಂದೆ ಹಲವಾರು ಜನರು ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾರೆ. ಹಾಗೆ ಇಲ್ಲಿರುವಂತ ತಂಪಿರುವಂತ ಜಾಗದಿಂದ ಇರೋದ್ರಿಂದ ಇಲ್ಲಿ ಬೇರೆ ಕಡೆಯಿಂದ ಬಂದಂತಹ ಜನರು ಇಲ್ಲಿ ವಿಶ್ರಾಂತಿಯನ್ನ ಪಡೆದುಕೊಳ್ತಾರ. ಹಾಗೆ ಇದ್ರ ಮುಂದೆ ನಿಂತ್ಕೊಂಡು ಸಾಕಷ್ಟು ಜನರು ಫೋಟೋನು ತೆಗೆಸ್ಕೊಳ್ತಾರ. ಪ್ರತಿಮೆ ಬಹಳ ಎತ್ತರ ಇದೆ. ಅದರ ಎಷ್ಟು ಎತ್ತರ ಇದೆ ಅನ್ನೋದನ್ನ ನಾನು ಹೇಳ್ತೀನಿ. ಒಂದ್ಸಾರಿ ಈ ಎಲ್ಲಾ ವಚನಗಳನ್ನ ನೋಡ್ಕೊಂಡ್ ಬಂದ್ಬಿಡೋಣಂತ ಬರ್ರಿ. ಬಸವಣ್ಣವರ ಒಂದು ಫೇಮಸ್ ವಚನ: ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ. ಇದನ್ನ ಬಸವಣ್ಣವರ ಒಂದು ವಚನ. ಇದು ಬಹಳ ಏನಪ್ಪಾ ಅಂತಂದ್ರೆ ಫೇಮಸ್ ಆಗಿರುವಂತಹ ವಚನ. ಹೀಗೆ ಹಲವಾರು ವಚನಗಳು ಈ ಮೂರ್ತಿಯ ಸುತ್ತಲೂ ಇದಾವು. ಈ ಪ್ರತಿಯೊಂದು ವಚನವನ್ನ ನೋಡ್ಕೊಂಡು ಬಂದ್ಬಿಡೋಣ ಬರೀ. ಈ ಬಸವಣ್ಣವರು ತಮ್ಮ ವಚನಗಳನ್ನ ಏನ್ ಮಾಡಿದಾರಪ್ಪ ಅಂತಂದ್ರೆ ಸಾಮಾನ್ಯ ಭಾಷೆಯಲ್ಲಿ ಬರೆದಿದ್ದಾರೆ. ಸಾಮಾನ್ಯ ಭಾಷೆಯಲ್ಲಿ ಯಾಕೆ ಬರೆದಿದ್ದಾರಪ್ಪ ಅಂತಂದ್ರೆ ಜನಸಾಮಾನ್ಯರಿಗೂ ಈ ವಚನ ಅರ್ಥ ಆಗಲಿ, ಅದರಲ್ಲಿರುವಂತಹ ಸಾರಾಂಶವನ್ನ ತಿಳಿಲಿ ಅಂತ ಹೇಳಿ ಜನಸಾಮಾನ್ಯರಿಗೆ ತಲುಪುವಂತಹ ಒಂದು ಸಾಮಾನ್ಯ ಭಾಷೆಯಲ್ಲಿ ತಮ್ಮ ವಚನಗಳನ್ನ ಬರೆದಿದ್ದಾರೆ. ಯಾಕಂತಂದ್ರೆ ಹಿಂದಿನ ಕಾಲದಲ್ಲಿ ಸಂಸ್ಕೃತ ವಿದ್ಯಾಭ್ಯಾಸ ಎಲ್ಲರಿಗೂ ದೊರಕ್ತಾ ಇರಲಿಲ್ಲ. ರಾಜರು ತಮ್ಮ ಮಕ್ಕಳಿಗೆ ಮಾತ್ರ, ಹಾಗೆ ಅವರ ಕಡೆ ಇರುವಂತಹ ಮಂತ್ರಿ ಆಗಿರಬಹುದು ಅಂಥವರಿಗೆ ಮಾತ್ರ ಈ ಒಂದು ಶಿಕ್ಷಣದ ವ್ಯವಸ್ಥೆ ಇತ್ತು. ಆದ್ರೆ ಅದು ಯಾವುದಪ್ಪ ಅಂತಂದ್ರೆ ಸಂಸ್ಕೃತ ಭಾಷೆ, ಇನ್ನು ಹಲವಾರು ಭಾಷೆಗಳು ಇತ್ತು. ಆದ್ರೆ ಸಾಮಾನ್ಯ ಜನರಿಗೆ ತಿಳಿಲಿ ಅಂತ ಹೇಳಿ ಸಾಧಾರಣವಾದಂಥ ಭಾಷೆಯಲ್ಲಿ ನಿರ್ಮಾಣವನ್ನ ಮಾಡಿದ್ದಾರೆ. ಈ ಬಸವಣ್ಣನವರ ಹಿಂಭಾಗದಲ್ಲಿ ಇದನ್ನ ನೋಡ್ತಾ ಇದ್ದೀರಲ್ಲ, ಇದೇನಪ್ಪಾ ಅಂತಂದ್ರೆ ಅನುಭವ ಮಂಟಪ. ನೀವೇನು ನೋಡ್ತಾ ಇದ್ದೀರಲ್ಲ ಬಸವೇಶ್ವರ ಅವರ ಮೂರ್ತಿ, ಇದು ಸ್ವಲ್ಪ ಬಿಸಿಲಿಗೆ ಕಪ್ಪಾಗಿ ಕಾಣ್ತಾ ಇದೆ, ಆದರೆ ಕಪ್ಪಾಗಿಲ್ಲ. ಓಕೆ, ನಾನು ನಿಮಗೆ ಬಸವೇಶ್ವರ ಅವರ ಒಂದಷ್ಟು ಮಾಹಿತಿಯನ್ನು ಹೇಳ್ತೀನಿ. ಬಸವೇಶ್ವರ ಅವರು ಜನಿಸಿದ್ದು ವಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ. ಇವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಬಸವಣ್ಣನವರು ಬಿಜ್ಜಳನ ಕಲಚೂರಿ ಅರಸನ
ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಕಾರ್ಯನಿರ್ವಹಣೆಯನ್ನು ಮಾಡಿದ್ದಾರೆ. ಬಸವಣ್ಣನವರು ವಚನಗಳ ಮೂಲಕ ಸಾಮಾಜಿಕ ಅರಿವನ್ನು ಮೂಡಿಸಿದ್ದಾರೆ. ಬಸವಣ್ಣನವರು ಲಿಂಗ ತಾರತಮ್ಯ ಅಂದರೆ ಏನಪ್ಪ ಅಂತಂದರೆ ಗಂಡು ಮತ್ತು ಹೆಣ್ಣು ಎಂಬ ತಾರತಮ್ಯವನ್ನು ವಿರೋಧಿಸಿದ್ದಾರೆ. ಸಾಮಾಜಿಕ ತಾರತಮ್ಯ ಮೂಢನಂಬಿಕೆಗಳನ್ನು ಇವರು ಏನು ಮಾಡಿದ್ದಾರಪ್ಪ ಅಂತಂದರೆ ನಿರಾಕರಿಸಿದ್ದಾರೆ. ಬಸವಣ್ಣನವರನ್ನು ಭಕ್ತಿ ಭಂಡಾರಿ ಅಂತ ಹೇಳಿ ಕರೀತಾರೆ. ಬಸವಣ್ಣನವರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಹೇಳಿ ಕರೀತಾರೆ. ಬಸವಣ್ಣನವರು ಹುಟ್ಟಿದ್ದು ಮೇ 3, 1134ರಲ್ಲಿ. ಬಸವಣ್ಣನವರು ಮೂಲತಃ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು. ಒಂದು ಸಾರಿ ಇವರಿಗೆ ಜನಿವಾರವನ್ನು ಹಾಕ್ತಿರ್ಬೇಕಾದಾಗ ಬಸವಣ್ಣನವರು ಹೇಳ್ತಾರೆ, ಅಕ್ಕನಿಗೆ ಮೊದಲು ಈ ಜನಿವಾರವನ್ನು ಹಾಕು ಅಂತ ಹೇಳಿದಾಗ ಅವಾಗ ಅವರ ಮನೆಯವರು ಹೇಳ್ತಾರ, ಇದು ಕೇವಲ ಪುರುಷರಿಗೆ ಮಾತ್ರ ಸಂಬಂಧಿಸಿತು, ಮಹಿಳೆಯರಿಗೆ ಅಲ್ಲ ಅಂತ ಹೇಳಿದಾಗ ಈ ಲಿಂಗ ತಾರತಮ್ಯದ ವಿರುದ್ಧ ಬಸವಣ್ಣನವರು ಹೋರಾಡಿ ಅಲ್ಲಿಂದ ಕೂಡಲ ಸಂಗಮಕ್ಕೆ ಬಂದು ಸುಮಾರು 12 ವರ್ಷಗಳ ಕಾಲ ಕೂಡಲ ಸಂಗಮದಲ್ಲಿ ಅಧ್ಯಯನವನ್ನು ಮಾಡುತ್ತಾರೆ. ಬಸವಣ್ಣನವರ ದೃಷ್ಟಿಯಲ್ಲಿ ದೇವರು ಮಾನವನಲ್ಲಿದ್ದಾನೆ ಹೊರತು ಗುಡಿ ಗುಂಡಾರಗಳಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಕೆಲಸ ಮಾಡಿ ಜೀವನ ನಡೆಸಬೇಕೆಂದು ಹೇಳಿದ್ದಾರೆ. ಆಲಸ್ಯ ಜೀವನ ಒಳ್ಳೆಯದಲ್ಲ ಅಂತ ಹೇಳಿದ್ದಾರೆ. ಸುಳ್ಳು ಹೇಳುವುದು, ವಂಚಿಸುವುದು ಮತ್ತು ಕೊಲೆ ಸುಲಿಗೆ ಮಾಡುವುದು, ಪ್ರಾಣಿ ಬಲಿ ನೀಡುವುದು, ಪರಧನ ಅಂದರೆ ಬೇರೆಯವರ ಹಣವನ್ನು ಕಳುವು ಮಾಡುವುದು, ಪರಸ್ತ್ರೀ ವ್ಯಾಮೋಹ ಹೊಂದುವುದು ಇದು ಘೋರ ಅಪರಾಧ ಅಂತ ಹೇಳಿ ಬಸವಣ್ಣನವರು ಹೇಳಿದ್ದಾರೆ. ಬಸವಣ್ಣನವರು ತಮ್ಮ ವಚನಗಳ ಮೂಲಕ ಕಾಯಕವೇ ಕೈಲಾಸ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿ ಸಾರಿದ್ದಾರೆ. ಈಗೇನು ಮೂರ್ತಿ ನೋಡ್ತಾ ಇದ್ದೀರಲ್ಲ, ಈ ಮೂರ್ತಿ 117.6 ಅಡಿ ಎತ್ತರದ ಪ್ರತಿಮೆ ಇದು. ಇದನ್ನು 2015ರಲ್ಲಿ ಭೀಷ್ಮಕೆರೆಯ ಪಕ್ಕದಲ್ಲಿ ನಿರ್ಮಾಣವನ್ನು ಮಾಡಲಾಗಿದೆ. ನಾನು ನಿಮಗೆ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ, ಅದೇ ಭೀಷ್ಮಕೆರೆ. ಇದೆಲ್ಲವೂ ಉದ್ಯಾನವನದಿಂದ ಏನಾಗಿದೆಪ್ಪ ಅಂತಂದರೆ ಕೂಡಿದೆ. ಇಲ್ಲಿ ಭೀಷ್ಮಕೆರೆಯಲ್ಲಿ ಬೋಟಿಂಗ್ ವ್ಯವಸ್ಥೆಯನ್ನು ಸಹ ನೀಡಲಾಗಿದೆ. ಈ ಮೂರ್ತಿಯ ಕೆಳಗಡೆ ಏನಾಗಿದೆಪ್ಪ ಅಂತಂದರೆ ಬಸವಣ್ಣನವರ ಜೀವನದ ಕುರಿತಾಗಿ ಒಂದು ಮ್ಯೂಸಿಯಂ ಸಹ ನಿರ್ಮಾಣವನ್ನು ಮಾಡಲಾಗಿದೆ. ಈಗ ನೀವು ಬಸವಣ್ಣವರನ್ನು ನೋಡ್ತಾ ಇದ್ದೀರಲ್ಲ, ಅವರ ಹಿಂಭಾಗದಲ್ಲಿ ಏನೇ ಇದೆಪ್ಪ ಅಂತಂದರೆ ಅನುಭವ ಮಂಟಪ ಇದೆ. ಈ ಅನುಭವ ಮಂಟಪವನ್ನು ಚಿಕ್ಕದಾಗಿದ್ದರೂ ಸಹ ಇಲ್ಲಿ ಬಹಳ ಸುಂದರವಾಗಿ ಏನು ಮಾಡಿದ್ದಾರಪ್ಪ ಅಂತಂದರೆ ನಿರ್ಮಾಣವನ್ನು ಮಾಡಿದ್ದಾರೆ. ಈ ಮೂರ್ತಿಯನ್ನು ನಿರ್ಮಿಸಿದವರು ಯಾರಪ್ಪ ಅಂತಂದರೆ ಶ್ರೀಧರ್ ಮೂರ್ತಿ ಅನ್ನುವಂಥವ್ರು. ಇವರು ಮೂಲತಃ ಬೆಂಗಳೂರಿನವರು.